ಅಲ್ಲ ಏನಪ್ಪಿದು ದಿಢೀರನೆ ಪಂಚಾಯತಿ ಕರೆದ್ಬಿಟ್ರಳ ಯಾಕೆ ಏನಾಯ್ತು ಹಾಂ ಅಲ್ಲ ಒಂದು ಮಾತು ಮುಂಚೆನೇ ಹೇಳ್ಬೇಕಂಡ್ರಪ್ಪ ಹಿಂಗೆ ಪಂಚಾಯತಿ ಕರೆಯೋದಾದ್ರೆ ಹಾಂ ಸುಮ್ಕೆ ನೀವೇ ಎಲ್ಲವ ಚರ್ಚೆ ಮಾಡ್ಕೊಂಡು ಪಂಚಾಯತಿ ಕರೆದ್ಬಿಟ್ರೆ ನಾವೆಲ್ಲವ ಏನು ಫ್ರೀಯಾಗಿರ್ತೀವ ಹಾಂ ನಾನೆಲ್ಲೋ ಹೋಗಿರ್ತೀನಿ ಇವನೆಲ್ಲೋ ಹೋಗಿರ್ತಾನೆ ರಂಗಜ್ಜೆಲ್ಲೋ ಹೋಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ಬೇಕಲ್ವೇನ್ರಪ್ಪ ಪಂಚಾಯತಿ ಅಂದರೆ ನಾನು ಒಬ್ಬನೇ ಬಂದು ತೀರ್ಮಾನ ಕೊಡೋಕ್ಕಾಗತ್ತೇನು ಹಾಂ ಅಲ್ಲ ನೀವು ಮುಂದಿನ ಸರಿಯಿಂದವ ಪಂಚಾಯತಿ ಕರೆಯೋದಾದ್ರೆ ಎಲ್ಲರೂ ಮುಂಚೆನೆ ಮಾತಾಡ್ಕೊಂಡು ನನಗೆ ಒಂದು ಟೈಮು ಅದೆಲ್ಲವ ಹೇಳ್ಬೇಕು ಆಮೇಲೆ ಪಂಚಾಯತಿ ಕೂರ್ಸೋದು ಗೊತ್ತಾಯ್ತಾ ಸರಿ ಗೌಡ್ರೆ, ಆಯ್ತು ಆಯ್ತು. ಸರಿ ಕಣ್ಗೌಡ್ರೆ. ಹಾಂ ಸರಿ ಆಯಿತು, ಶುರು ಮಾಡೋಣ. ಏನಮ್ಮ ಸಾವಿತ್ರಿ ನಿಂದು ಏನಮ್ಮ ಸಮಸ್ಯೆ? ಇದು ಯಾವುದಮ್ಮ ಇದು ಯಾವುದೋ ಅಮ್ಮನ ಬೇರೆ ಕರ್ಕೊಂಬಂದಿದೀಯಾ ಏನು ಕತೆನಮ್ಮ? ಏನಣ್ಣ ಕುಮಾರಣ್ಣ ನಿಂದೇನಣ್ಣ? ಏನಾಯ್ತು 3 ಜನ ಯಾಕೆ ಹಿಂಗೆ ನಿಂತಿದ್ದೀರಿ ಏನಾಯ್ತು ಅಂತ ಹೇಳಿ ಸರಿಯಾಗಿ ಯಾರಾದ್ರೂ ಒಬ್ರು. ಏನಂತ ಹೇಳೋಣ ಗೌಡ್ರೆ, ಈ ಹಾದ್ರಗಿತ್ತಿ ಸೂಳೆ ಇದ್ದಲ್ ನೋಡ್ರಿ ಇವಳು ನನ್ನ ಮನೆನೇ ಹಾಳು ಮಾಡೋಕ್ಕೆ ಅಂತಾನೆ ಬಂದವಳೆ ಗೌಡ್ರೆ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು ಕಣ್ಗೌಡ್ರೆ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ಇವಳಿಗೆ ಸರಿಯಾಗಿರೋ ಶಿಕ್ಷಣ ಕೊಡಬೇಕು ಕಣ್ಗೌಡ್ರೆ. ನೀವು ಈಗಲೇ ಹೇಳ್ತಾ ಇದ್ದೀನಿ ನೋಡ್ರಿ, ಸರಿಯಾಗಿರೋ ಶಿಕ್ಷಣ ಕೊಡಬೇಕು ಇವಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಊರಲ್ಲೆಲ್ಲವ ಅಂತ ಶಿಕ್ಷೆ ಕೊಡಬೇಕು ಕಣ್ಗೌಡ್ರೆ. ಇವಳು ಏನು ಸಾಮಾನ್ಯದಳಲ್ಲಿ ಕಣ್ಗೌಡ್ರೆ, ಎಲ್ಲರ ಮನೇನೂ ಹಾಳು ಮಾಡಕ್ಕೆ ಬಂದವಳೆ. ಇವತ್ತು ನನ್ನ ಮನೆ ಹಾಳು ಮಾಡೋಳು, ನಾಳೆ ಇನ್ನೊಬ್ರು ಮನೆ ಹಾಳು ಮಾಡ್ತಾಳೆ ಗೌಡ್ರೆ. ಈಕೆಗಂತೂ ಹೇಳ್ತಾ ಇದ್ದೀನಿ ಗೌಡ್ರೆ, ಸರಿಯಾಗಿರೋ ಶಿಕ್ಷಣ ಕೊಡಬೇಕು ನೋಡ್ರಿ, ಹೇಳ್ತಾ ಇದ್ದೀನಿ ಇವತ್ತೇ. ಸಾವಿತ್ರಿ, ಅದು ಶಿಕ್ಷೆ ಕೊಡೋದು ಏನು ಮಾಡೋದು ಅದೆಲ್ಲವ ನಾವು ನಿರ್ಧಾರ ಮಾಡ್ತೀವಿ. ಕೂತಿದ್ದೀವಿ ಇಲ್ಲಿ ಪಂಚಾಯತಿ ಕಟ್ಟಿಲಿ ಹಿರಿಯರು ಅಂತವ ನಾವು ಕೂತಿದ್ದೀವಿ. ಅದೆಲ್ಲ ಹೇಳ್ಬೇಡ ನೀನು. ಏನಾಯ್ತು ಅಂತ ವಿಷಯ ಹೇಳು ಮೊದಲು, ಗೋಲಾಡೋದನ್ನ ಬಿಟ್ಟು ಏನು ಮಾಡಿದ್ರು ಏನು ಕತೆ ಅಂತವ ಹೇಳು ಮೊದಲು. ಅಯ್ಯೋ ಏನಂತ ಹೇಳೋಣ ಗೌಡ್ರೆ, ಏನಾಯ್ತು ಅಂತಂದರೆ ಬೆಳಿಗ್ಗೆ ಬಂದಿವ ಮನೇಲಿ ಮಲ್ಕೊಂಡಿದ್ದ. ಆಮೇಲೆ ನಾನೊಂಚೂರು ಆಚೆ ಹಿಂಗೆ ಕೂತಿದ್ದೆ, ಅಷ್ಟೊತ್ತಿಗೆ ಗೌರಜ್ಜಿನೂ ಪಾರತಕ್ಕೆ ಬಂದರು. ಅವರಿಬ್ರು ಇವನು ರಾತ್ರಿಲಿ ಎಲ್ಲವ ನೋಡ್ಕೊಂಡು ಬಂದವ್ರು ನನಗೆ ಹೇಳೋಕ್ಕೆ ಅಂತವ. ಬಂದವರು ಹೇಳಿದ್ರು, ಹಿಂಗೆ ಒಂದು ಅಮ್ಮ ಬಾಡಿಗೆಗೆ ಬಂದೈತೆ, ಅದೇ ಶಂಕರಮ್ಮರ ಮನೆ ಐತಲ್ಲ ಅಲ್ಲಿಗೆ, ಅಲ್ಲಿ ನಿನ್ನ ಗಂಡನು ಅವಮ್ಮನೂ ಒಂದು ಗಂಟೆಯಿಂದ ಮಾತಾಡ್ಕೊಂಡು ನಿಂತಿದ್ರು. ಆಮೇಲೆ ನಿನ್ನ ಗಂಡ ಈ ಕಡೆಗೆ ಬಂದ್ಬಿಟ್ಟ. ಅವಾಗ ಅಮ್ಮನ ಕೇಳಿದ್ರೆ ಏನೂ ಸರಿಯಾಗಿ ಹೇಳಿಲ್ಲ ಕಣೆ, ಏನೂ ಹೇಳಿಲ್ಲ, ಹೆಸ್ರು ಗಿಸ್ರು ಏನೇನು ಕೇಳ್ದು ನಾವು ಯಾವ ಊರು ಏನು ಅಂತವ, ಯಾವುದನ್ನು ಸರಿಯಾಗಿ ಹೇಳಿಲ್ಲ ಅಂತವ ಅಂದರು. ಹೌದಾ ನಡೀರಿ, ಮತ್ತು ಏನು ನನಗೂ ಯಾಕೋ ಅನುಮಾನ ಬಂತು ಕಣ್ಗೌಡ್ರೆ. ಎಷ್ಟು ತಿಂಗಳಿಂದವ ಇವಯ್ಯ ಬರೀ ಪ್ಯಾಟಿಗೆ ಹೋಗ್ತೀನಿ ಅಂತ ಹೋಗೋನು, ಅಲ್ಲೇ ಉಳ್ಕೊಂಬಿಡೋನು. ಟೈಮ್ ಆಯ್ತು ಕಣೆ, ಇವತ್ತು ಬರೋಕ್ಕಿಲ್ಲ, ನಾಳೆ ಬರ್ತೀನಿ, ನನ್ನ ಸ್ನೇಹಿತರ ಮನೇಲಿ ಉಳ್ಕೊಂಡಿದ್ದೀನಿ ಅಂತವ. ನಂಗೆ ಇವೆಲ್ಲ ನೋಡಿದ್ನಲ್ ಗೌಡ್ರೆ, ಅನುಮಾನ ಬತ್ತು ಇವಯ್ಯಂದು ಏನೋ ಒಂದು ಐತೆ ಅಂತವ. ಅದಕ್ಕೆ ನಡೀರಿ ಹೋಗಿ ನೋಡೇ ಬಿಡೋಣ ಇವತ್ತು ಅಂತ ಹೋದ್ರೆ ಇಬ್ರು ಹಿತ್ಲಲ್ಲಿ ಏನೇನು ಮಾಡಬಾರ್ದೆಲ್ಲ ಮಾಡ್ಕೊಂಡು ನಿಂತಿದ್ರು ಕಣ್ಗೌಡ್ರೆ. ನೀವು ನೋಡಬೇಕಿತ್ತು. ಯಪ್ಪ ಬೇಡ ಬಿಡ್ರಿ, ನೀವು ನೋಡೋದೇ ಬೇಡ, ಕಣ್ಣು ನಿನ್ಗೋಗ್ಬಿಡೋದು ಗೌಡ್ರೆ ಅಂತ ನನ್ನ ಮಕ್ಳು ಅವರೇ ಕಚಡ. ನನ್ನ ಮಕ್ಳು ಇಬ್ರು ನನ್ನ ಮಗ ಎಂಟಿ ಅಂತವ ಕಟ್ಕೊಂಡ್ಬಂದು ನನ್ನ ಮೋಸ ಮಾಡಿಬಿಟ್ನಲ್ಲ ಗೌಡ್ರೆ. ಇನ್ನೊಬ್ಳು ಇಟ್ಕೊಳ್ಳೋ ಬದಲು ಅವಳನ್ನೇ ಕಟ್ಕೊಂಡಿದ್ರೆ ಆಯ್ತಿರ್ಲಿಲ್ವೇನು ಗೌಡ್ರೆ ಇವನಿಗೆ? ನನ್ನನ್ನು ಯಾಕೆ ಗೌಡ್ರೆ ಕಟ್ಕೋಬೇಕಿತ್ತು? ವಯಸ್ಸಿಗೆ ಬಂದಿರೋ ಮಗಳವಳೆ, ಅವಳನ್ನ ಏನು ಮಾಡೋಣ ಗೌಡ್ರೆ ನಾನು? ನೀವೇ ಹೇಳಿ ಗೌಡ್ರೆ, ನೀವೇ ನ್ಯಾಯ ಕೊಡಿಸ್ಬೇಕನ್ ಗೌಡ್ರೆ ನನ್ನ ಮಗನ ಹತ್ರ ಬಾ. ಓ ವಿಷಯ ಹಿಂಗೆಲ್ಲ ಐತೆ. ಸರಿ ಕಣಮ್ಮ, ಈಗ ನೀನು ಒಬ್ಳದೇ ಕೇಳ್ಕೊಂಡು ನಾವು ತೀರ್ಮಾನ ಕೊಡೋಕ್ಕಾಗಲ್ಲ. ಏನಂತೀಯಪ್ಪ ಕುಮಾರಣ್ಣ? ಏನು ಸಮಾಚಾರ ಇದೆಲ್ಲ? ಅಲ್ಕಣ ಚೆನ್ನಾಗೇ ಇದ್ದಲ್ಲಣ್ಣ ಹೆಂಡ್ತಿ ಮಕ್ಳು ಅಂತ. ಇದ್ಯಾಕಣ ಹಿಂಗಾಗೋದೆ ನೀನು? ಏನಾಯ್ತು ಹೇಳು? ಯಾರು ಹೆಂಗ್ಸು ಎಲ್ಲಿಂದ ಕರ್ಕೊಬಂದೆ, ಏನು ವಿಷಯ ಎಲ್ಲದನ್ನು ಹೇಳ್ಬೇಕು ಅಣ್ಣ. ಯಾವುದನ್ನು ಮುಚ್ಚಿಡ್ಬೇಡ. ಸರಿಯಾಗಿ ಏನೈತೆ ಅದು ಪಂಚಾಯತಿ ಮುಂದೆ ನೀನು ಇವಾಗ ಹೇಳ್ಬೇಕಷ್ಟೇ. ಗೌಡ್ರೆ ಎಲ್ಲನೂ ಕೂಲ ಆಗಿದೆ ಗೌಡ್ರೆ, ನಿಮ್ಮ ಮುಂದೆನೆ. ನಾನೇನು ವಾದ ಮಾಡೋಕ್ಕೆ ಅಂತ ಬರಲ್ಲ, ನಾನು ಸುಳ್ಳು ಹೇಳಿ ಏನು ಸಾಧಿಸ್ಬೇಕಾಗಿಲ್ಲ ಗೌಡ್ರೆ. ಇಷ್ಟು ದಿನ ಇವಳಿಂದ ಮುಚ್ಚಿಟ್ಟು ನಾವು ಪರದಾಡಿರೋ ಪಾರ್ಟು ಒಂದಲ್ಲ ಎರಡಲ್ಲ ಗೌಡ್ರೆ, ಎಷ್ಟು ಪಾರ್ಟ್ ಪಡೆದಿದ್ದೀವಿ ಅಂತ ನಮಗೆ ಗೊತ್ತು. ಆ ಟಿಪ್ಟೂರಿಗೆ ಓಡಾಡೋಕ್ಕಾಗಲ್ಲ ದಿನ ಅನ್ನೋ ಕಾರಣಕ್ಕೆ ಇವಳನ್ನ ಇಲ್ಲಿ ಊರಿಗೆ ಕರ್ಕೊಬಂದೆ. ನೋಡಿದ್ರೆ ಇಲ್ಲೂ ಎಲ್ಲರಿಗೂ ಗೊತ್ತಾಗಂಗೆ ಆಗೋಯ್ತು. ಈಗ ಇನ್ನೇನು ಗೊತ್ತಾಗಿದೆ ಹೇಳ್ತೀನಿ ಗೌಡ್ರೆ ಏನೇನಾಯಿತು ಅಂತ. ಏನಂತಂದರೆ ಗೌಡ್ರೆ, ಇವಳು ನಾನು ಮುಂಚೆಯಿಂದನೂ ಪ್ರೀತಿ ಮಾಡ್ತಿದ್ವಿ ಗೌಡ್ರೆ. ನಮ್ಮ ಅಪ್ಪ ಹೇಳಿದ್ರು ಕೇಳ್ದಲೆ ಇವಳು ಸಾವಿತ್ರಿ ಹಾಳದಳಿಗೆ ಕಟ್ಪುಟ ತಗೊಬಂದನ್ನ. ಆಮೇಲೆ ಇವಳು ಗಂಡ ಇವಳಿಗೆ ಕಾಟ ಕೊಡೋಕೆ ಶುರು ಮಾಡ್ದ. ಅವನಿಗೆ ಗೊತ್ತಾಗೋಯ್ತು ನಮ್ಮಿಬ್ರು ಸಂಬಂಧದ ಬಗ್ಗೆ ಎಲ್ಲ. ಹಂಗಾಗಿ ಇವಳು ಗಂಡ ಮತ್ತು ಮಕ್ಕಳನ್ನ ಇಬ್ರು ಬಿಟ್ಬಿಟ್ಟು ಬಂದ್ಬಿಟ್ಲು ಗೌಡ್ರೆ. ಇನ್ನು ನನಗೋಸ್ಕರ ಅಂತ ಬಂದಿದ್ಮೇಲೆ ನಂದೇ ಜವಾಬ್ದಾರಿ ಅಲ್ವೇನು ಗೌಡ್ರೆ? ನಾನೇ ನೋಡ್ಕೋಬೇಕು, ನಾನೇ ಇರಿಸ್ಕೋಬೇಕಲ್ವೇನು ಗೌಡ್ರೆ? ಹಂಗಾಗಿ ನಾನೇ ಜವಾಬ್ದಾರಿ ತಗೊಂಡು ಟಿಪ್ಟ್ರಲ್ಲಿ ಒಂದು ಮನೆ ಮಾಡಿಕೊಟ್ಟಿದ್ದೆ ಗೌಡ್ರೆ. ಆಮೇಲೆ ನೋಡಿದ್ರೆ ಅಲ್ಲಿ ಬಾಡಿಗೆನೂ ಜಾಸ್ತಿ, ಮತ್ತು ಅವಾಗವಾಗ ಹೋಗಿ ಬರೋಕ್ಕೂ ವಿಚಾರಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಗೌಡ್ರೆ. ಒಂದು ಹುಷಾರಿಲ್ಲ ಅಂದರೂ ನಾನು ಹೋಗಕ್ಕೆ ಬಿಡ್ತಿರ್ಲಿಲ್ಲ ಈ ಸಾವಿತ್ರಿ. ಹಂಗಾಗಿ ಇಲ್ಲೇನೆ ಮನೆ ಮಾಡಿಕೊಡೋಣ ಅಂತ ಊರಿಗೆ ಕರ್ಕೊಬಂದೆ. ಶಂಕರಮ್ಮಜ್ಜಿ ಹೇಳ್ತು ಅವ್ರ ಮನೇಲಿ ಒಂದು ಮನೆ ಬಾಡಿಗೆ ಇದೆ ಅಂತ ಗೌಡ್ರೆ. ಹಂಗಾಗಿ
ಬಂದು ಬಾಡಿಗೆ ತಗೊಂಡು ನಾನು ಇವಳಿಗೆ ಅಂತ ಬಾಡಿಗೆ ದುಡ್ಡು ಎಲ್ಲವ ಕೊಟ್ಟು ಇವಳಿಗೆ ಅಂತ ಒಂದು ಮನೆ ತಗೊಂಡೆ ಗೌಡ್ರೆ. ಇಷ್ಟೇ ನೋಡಿ ಗೌಡ್ರೆ ಆಗಿರೋದು. ನಾವಿಬ್ಬರು ಜೊತೆಗಿದ್ದೀವಿ ಗೌಡ್ರೆ, ಒಂದು 5 ವರ್ಷದಿಂದ ಜೊತೆಗಿದ್ದೀವಿ. ನಾನಂತೂ ಇವಳನ್ನ ಬಿಡೋ ಮಾತೇ ಇಲ್ಲ ಗೌಡ್ರೆ. ನಾನು ಹೆಂಡತಿ ಮಕ್ಕಳನ್ನ ಬಿಟ್ಟು ಬಿಡ್ತೀನಿ, ಇವಳನ್ನಂತೂ ಬಿಡಲ್ಲ. ಇವಳು ನನ್ನ ನಂಬ್ಕೊಂಡಂತ ಬಂದಿದ್ದಲ್ಲ ಗೌಡ್ರೆ. ಅಷ್ಟೇ ಕಣ್ಗೌಡ್ರೆ, ನಾನಂತೂ ಇವಳನ್ನ ಬಿಡಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ನಿನ್ನ ಮನಕಾಯ ಹೋಗ ಅಲ್ಕಂಡ್ಲ ಹೆಂಗೆ ಹೇಳ್ತಿದ್ದಿಲ್ಲ ನಿನಗೆ ನಾಚಿಕೆ ಮನ ಮರ್ಯಾದೆ ಇಲ್ವಾ? ಹೆಣ್ಣು ಬಿಟ್ರು ಬಿಡ್ತೀನಿ, ಇಟ್ಕೊಂಡಳನ್ನ ಬಿಡಲ್ಲ ಅಂತ ಹೇಳ್ತಿದೀಯಲ್ಲ ನೀನು. ಯಪ್ಪ 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 ಏನು ಜನ ಏನು ಬಂದ್ಬಿಡ್ತು ಕಾಲ ಅಂತವ ನೋಡ್ರಪ್ಪ. ನೋಡ್ರಿ ನೀವೇನು ಆಗ್ತಾರೆ ನೋಡಿ, ನನ್ನ ಮಗನ ಬುದ್ಧಿ ಹೇಳ್ರಿ. ಹೆಂಡ್ತಿ ಮಕ್ಕಳು ಸಾಯಗಂಟು ಇರ್ತಾರೆ ಕಣ್ಲಾ, ಇಟ್ಕೊಂಡಳು. ಇವತ್ತಲ್ಲಿ ನಾಳೆ ಕೈ ಕಟ್ಟು ಹೋಗ್ತಾಳೆ. ಇವತ್ತು ನಿನ್ನಿಂದ ಬಂದಿರೋಳು, ನಾಳೆ ಇನ್ನೊಬ್ಬನಿಂದ ಹೋಗ್ತಾಳೆ. ಏನು ಮಾಡ್ತೀಯ ಅವಾಗ? ಅಯ್ಯೋ ನಿನಗೇನು ಬುದ್ಧಿ ಕೆಟ್ಟೈತೆ, ಏನಾಗೈತೆ ಏನೋ ಗೊತ್ತಿಲ್ಲ. ಏನು ಇಟ್ಕೊಂಡೈತೆ, ದೇವ್ಗಿವ ಇಟ್ಕೊಂಡೈತೇನೋ ಇವನಿಗೆ ನೋಡ್ರು. ಇಟ್ಕೊಂಡಳ ಜೊತೆ ಇರ್ತೀನಿ, ಕಟ್ಕೊಂಡಳನ್ನ ಬಿಟ್ಬಿಡ್ತೀನಿ. ಮಕ್ಳು ಒಬ್ಳು ವಯಸ್ಸಾಗಿರೋ ಹೆಣ್ಮಕ್ಳವಳೆ, ಅವಳು ಬಿಟ್ಬಿಡ್ತೀನಿ ಅಂತ ಹೇಳ್ತಾನಲ್ಲ ಇವನು. ನೀನು ಹಿಂಗೆ ಬುಡನಾಗಿದ್ರೆ ಯಾಕ್ಲ ಕಟ್ಕೊಂಡೆ ನೀನು? ಮಕ್ಳಾಕ್ಲ ಹುಟ್ಟಿಸ್ದೆ. ಅಲ್ಲ, ಅವಳ ಜೀವನ ಹಾಳು ಮಾಡೋಕ್ಕೆ ನಿನಗೆ ಅಧಿಕಾರ ಕೊಟ್ಟರು ಯಾರು? ಏನು ಅನ್ಕೊಂಬಿಟ್ಟಿದ್ದೀನಿ ನೀನು? ಬಿಟ್ಬಿಡ್ತೀನಿ ಹೆಂಡತಿ ಮಕ್ಳನ್ನ, ಇವಳನ್ನ ಬಿಡೋಕ್ಕಿಲ್ಲ ಅಂತ ಹೇಳೋಕೆ ಬತ್ತಿದ್ಯಲ್ಲ ನೀನು. ಏನ ಅನ್ಕೊಂಡಿದ್ಯಾ ನೀನು? ಗೌರಜ್ಜಿ, ಒಂದೆಣ್ಣು ಅಂತ ಇವಳ ಬಗ್ಗೆನೇ ಮಾತ್ರ ಯೋಚನೆ ಮಾಡಬೇಡಿ ನೀವು. ಇವಳ ಬಗ್ಗೆ ಯೋಚನೆ ಮಾಡಿ. ಅವಳು ನನಗೋಸ್ಕರ ಅಂತ ಬಿಟ್ಬಿಟ್ಟು ಬಂದಿದ್ದಾಳೆ. ಅವಳ ಗಂಡ ಅವ್ರ ಮಗುನೆಲ್ಲವ ಬಿಟ್ಬಿಟ್ಟು ಬಂದಿದ್ದಾಳೆ. ಈಗ ಅವಳನ್ನ ನಾನು ದೂರ ತಳ್ಳೋಕ್ಕಾಗುತ್ತೇನು ಗೌರಜ್ಜಿ? ನೀವೇ ಹೇಳಿ. ಅಲ್ಲ, ಇಲ್ಲ, ಈ ಸಾವಿತ್ರಿ ಒಪ್ಕೊಳ್ಳೋದಾದ್ರೆ ಇಬ್ರು ಜೊತೆನೂ ಇರ್ತೀನಿ ನಾನು, ನನಗೇನು ತೊಂದರೆ ಇಲ್ಲ. ಅವಳು ತೀರಾ ಮನೆಗೇನು ಬರಲ್ಲ, ಅಲ್ಲೇ ಶಂಕರಮ್ಮವ್ರ ಮನೇಲೇ ಇರ್ತಾಳೆ, ಅಲ್ಲೇ ಇರಲಿ. ನಾನೇನು ಅವಳನ್ನೇನು ಮನೆ ಕರ್ಕೊಬರಲ್ಲ. ಇಷ್ಟು ದಿನ ಹೆಂಗೆ ನಡೀತಾ ಇತ್ತು ಹಂಗೆ ನಡ್ಕೊಂಡು ಹೋಗುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ. ಅದನ್ನ ಬಿಟ್ಟು ಇಲ್ಲ ನನಗೆ ಹಂಗೆ ಹಿಂಗೆ ಅಂತ ಇವಳು ರಾಗ ತೆಗಿಯೋದಾದ್ರೆ ನಾನು ಏನು ಇಲ್ಲ, ಇವಳನ್ನೇ ಬಿಟ್ಟು ಇವಳನ್ನ ಕಟ್ಕೊತಾ ಇದ್ದೀನಿ. ನಾನು ಹೆಂಡತಿ ಬಿಟ್ಟು ಇವಳನ್ನೇ ಕಟ್ಕೊಳ್ಳೋದು ಹೇಳ್ತಾ ಇದ್ದೀನಿ ನೋಡಿ. ಅದೇನಿತ್ತೆ ಅದೆಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ನಾನು ಇವಳನ್ನು ಮದುವೆ ಆಗ್ತೀನಿ. ಇವಾಗಲೇ ಹೇಳ್ತಾ ಇದ್ದೀನಿ, ಇದೇ ನನ್ನ ಕೊನೆ ತೀರ್ಮಾನ. ನೀವೇನೇ ಪಂಚಾಯತಿ ಕಟ್ಟೆಯಲ್ಲಿ ಏನೇ ಮಾತಾಡಿದ್ರು ಏನೇ ಬೈದ್ರು ಅಷ್ಟೇ, ಇದೇ ನನ್ನ ಕೊನೆ ತೀರ್ಮಾನನೇ ನಾನು ಹೇಳ್ತಾ ಇದ್ದೀನಿ ನೋಡಿ. ನೋಡೆ ಸಾವಿತ್ರಿ, ನಿನಗೂ ಹೇಳ್ತಾ ಇದ್ದೀನಿ ಕಡೆ, ನೀನು ಎಲ್ಲದನ್ನು ನಿಭಾಯಿಸ್ಕೊಂಡು ಸರಿಯಾಗಿ ಹೋಗ್ತೀನಿ ಅಂತ ಅನ್ನೋದಾದ್ರೆ ಏನಿಲ್ಲ ಕಣ್ರಿ, ಇರಿ, ಅವಳ ಜೊತೆನೇ ಇರಿ, ನನ್ನ ಜೊತೆನೇ ಇರಿ ಅನ್ನೋದಾದ್ರೆ ನನಗೇನು ತೊಂದರೆ ಇಲ್ಲ ಕಣೆ. ಇರ್ತೀನಿ ಜೊತೆಗೆ. ಇಲ್ಲ ನನಗಾಗಲ್ಲ ಹಂಗೆ ಹಿಂಗೆ ಅಂತ ನೀನು ಕಿರಿಕ್ ತೆಗಿಯೋದಾದ್ರೆ ನಿನ್ನನ್ನು ಬಿಟ್ಟು ಇವಳ ಜೊತೆ ಇರ್ತೀನಿ. ಅಷ್ಟೇ ನನ್ನ ತೀರ್ಮಾನ. ಯಾರು ಏನು ಎರಡೆರಡು ಮದುವೆ ಆಗಿ ಚೆನ್ನಾಗಿಲ್ವಾ? ಎಲ್ಲ ಇದಾರಲ್ವಾ, ನಾನು ಇರ್ತೀನಿ ಹಂಗೇನೆ. ಯೋ ಕುಮಾರಣ್ಣ, ನಿಲ್ಸೋಣ, ಮುಚ್ಚೋಣ ಬಾಯ. ಏನಣ್ಣ ಮಾತಾಡ್ತಾ ಇದೆಯಾ ನೀನು? ಮಾಡಿರೋದು ಅಲ್ಕ ಕೆಲಸ ಮಾಡಿ ಇವಾಗ ಅದನ್ನು ಸಮರ್ಥನೆ ಬೇರೆ ಮಾಡ್ಕೊಳಕ್ಕೆ ಬರ್ಬೇಡ ಕಣಣ್ಣ. ನೀನು ಇನ್ನೊಬ್ಳನ್ನ ಪ್ರೀತಿಸ್ದೆ ಅಂದಮೇಲೆ ಯಾಕಣ ನೀನು ಸಾವಿತ್ರಕ್ಕನ್ನು ಯಾಕಣ ಮದುವೆ ಆಗಬೇಕಿತ್ತು? ಮದುವೆ ಆಗಿ ಅವಳ ಜೀವನನ ಯಾಕೆ ಹಾಳು ಮಾಡಿದೆ ನೀನು? ಒಂದು ಹೆಣ್ಣಿನ ಜೀವನ ಅಂತ ಹೇಳ್ತಾ ಇದೀಯಲ್ಲ ನೀನು. ಈ ಅಮ್ಮನ ಜೀವನನ ನಾವು ಯಾರಾದರೂ ಹಾಳು ಮಾಡೋಕ್ಕೆ ಹೋಗಿದ್ವಾ? ಆ ಅಮ್ಮನೇ ತನಗೆ ತಾನಾಗೆ ಗಂಡನ ಜೊತೆ ಜಗಳ ಆಡ್ಕೊಂಡು ಹುಟ್ಟಿರೋ ಮಗನೂ ಬಿಟ್ಟು ಬಂದೈತೆ ಅಂತ ಅಂದರೆ ಅವಳು ಇನ್ನು ಎಂಥವಳು ಇರಬೇಕು ಅಂತವ ನೀನೇ ಯೋಚನೆ ಮಾಡೋಣ ಕುಮಾರಣ್ಣ. ಇವತ್ತು ನೀನು ಖುಷಿಯಾಗಿ ಏನೋ ಒಂದು ನಿರ್ಧಾರ ತಗೊಂಬಿಡ್ತೀಯ, ಆದರೆ ಹೇಳ್ತಾ ಇದ್ದೀನಿ ಮುಂದಕ್ಕೆ ನೀನು ಅನುಭವಿಸ್ಬೇಕಾಗುತ್ತೆ ಕಣೋಣ. ಯಾರು ಯಾವತ್ತೂ ಕಟ್ಕೊಂಡಿರೋಳೆ ಬೇಕು ಕಣೋಣ, ಇಟ್ಕೊಂಡಿರೋಳು ಇರೋ ಗಂಟ ಮಾತ್ರ ಅಂತ ಹೇಳೋಕ್ಕಿಲ್ವಲ್ಲಣ್ಣ ಗಾದೆ. ಗೊತ್ತಿಲ್ವ ನಿನಗೆ? ಆ ಗಾದೆ ಪ್ರಕಾರ ನೀನು ಇಟ್ಕೊಂಡಿರೋಳು ಇರೋ ಗಂಟ ಅಂತ ಅರ್ಥ ಮಾಡ್ಕೊಂಡು ಇವಳ ಜೊತೆ ಹೋದ್ರೆ ಸರಿ ಸಾವಿತ್ರಕ್ಕನ ಜೊತೆಲಿ. ಇಲ್ಲ ಅಂತಂದರೆ ನಾನು ಬಿಡೋಕ್ಕಿಲ್ಲ ಕಣೋಣ ನೀನು. ಇವತ್ತು ಏನಾಯ್ತು ಅದು ನೋಡ್ತಿರು, ನಾನು ಇವತ್ತು ಏನು ಮಾಡ್ತೀನಿ ಅಂತವ. ಬಿಡೋದಿಲ್ಲ ಅಣ್ಣ. ಆಮೇಲೆ ನನಗೆ ಹೆಣ್ಮಕ್ಳು ವಿಷಯದಲ್ಲಿ ತೊಂದರೆ ಆಗಬಾರ್ದು, ಅದರಲ್ಲೂ ನಮ್ಮೂರ ಹೆಣ್ಮಕ್ಳಿಗೆ ತೊಂದರೆ ಆಗಕ್ಬಿಟ್ಟೇನಣ್ಣ ನಾನು. ನೋವೇ ಚಾನ್ಸೇ ಇಲ್ಲ. ಲೇ ಕುಡುಕ್ ನನ್ನ ಮಗಳೇ, ಸುಮ್ಮನೆ ನಿಂತ್ಕೊಳ್ಳ ನೀನು. ನಿನಗೇನ್ಲ ಗೊತ್ತು? ನನಗೆ ಸಂಸಾರದ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಈ ನನ್ನ ಮಗ. ಏಯ್, ನೀನು ಮನೆಗೆ ಹೋಗಿ ಎಷ್ಟು ದಿನ ಆತಲ್ಲ ಕುಡ್ಕ? ಕುಡುಕ್ ನನ್ನ ಮಗನೇ ನನಗೆ ಹೇಳಕ್ ಬರ್ತಾನಿಲ್ಲಿ. ಎಷ್ಟು ದಿನ ಆಯ್ತು ನೀನು ಮನೆಗೆ ಹೋಗಿ? ಗೊತ್ತದ? ಏನೋ ಆ ಹುಡುಗಿ ಸುಮಾ ಅಂತವಳಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾವಳೆ. ಮನೆಗೆ ಅದೇನು 15 ದಿನಕ್ಕೆ ಓದಿಯೋ ತಿಂಗ್ಳಿಗೆ ಓದಿಯೋ ಗೊತ್ತಿಲ್ಲ ನೀನು. ಮನೆ ದಾರಿ ಗೊತ್ತಿಲ್ಲ ನಿನಗೆ ಸರಿಯಾಗಿ. ಅಂಥವ್ನು ನೀನು ನನಗೆ ಸಂಸಾರದ ಬುದ್ಧಿ ಹೇಳಕ್ ಬರ್ತಾ ಇದೆಯಾ? ಓಹೋ, ಸರಿ ಆಯ್ತು ಕಣ ಕುಡುಕ್ ನನ್ನ ಮಗನೇ, ನಿನ್ನ ಹತ್ರನೇ ಕೇಳ್ಬೇಕಿತ್ತು ಕಣೋ ನಾನು ಸಂಸಾರದ ಬುದ್ಧಿನ. ಮುಚ್ಕೊಂಡು ನಿಂತ್ಕೊಳ್ಳ ಕೇಳಿದ್ದೀನಿ. ಏನಯ್ಯ, ನನ್ನ ಮಗನ ಮೇಲೆ ಏನು ಹೇಳಕ್ಕೆ ಬಂದಿದ್ಯಾ ನೀನು? ಅವನು ಮನೆಗೆ ಹೋಗ್ದಲ್ಲೇ ಇರ್ಬೋದು ಕಣಯ್ಯ, ಆದರೆ ನಿನ್ನ ಥರವ ಇನ್ನೊಂದು ಸೆಟಪ್ ಇಟ್ಕೊಂಡಿಲ್ಲ.
ಹದಿನೇಳು ಮೊದಲು ನಿನ್ನ ಮಾತಾಡ್ಕಂತ ಅಂದರೆ ನನ್ನ ಮಗನ ಸಂಸಾರದ ಬಗ್ಗೆ ಮಾತಾಡೋಕೆ ಬರ್ತೀಯ ನೀನು ಎಷ್ಟು ಧೈರ್ಯ ಇರೋ ನಿನಗೆ ಅವನ ಬಗ್ಗೆ ಮಾತಾಡೋಕ್ಕೆ ಅಂತವ. ಅವನು ಎಷ್ಟೇ ಕುಡ್ಕೊಂಡು ಎಲ್ಲೇ ಏನೇ ಮಾಡಿದ್ರು ಒಂದಿನ ಅಕ್ರಮ ಸಂಬಂಧ ಅದು ಇದು ಅಂತವ ಏನು ಮಾಡ್ಕೊಂಡಿಲ್ಲ. ಯಾವ ಹೆಂಗಸ್ನು ಕಣ್ಣೆತ್ತು ಕೂಡ ನೋಡೋಕ್ಕಿಲ್ಲ ಅವನು. ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿ ಅವನೇ ನಿಂತರ ಒಂದು ಕಡೆ ಒಂದು ಇನ್ನೊಂದು ಕಡೆ ಇನ್ನೊಂದು ಅಂತವ ಉಸಿರು ಒಲಿ ಥರ ಆಡ್ತಿಲ್ ಕಡೆಯ. ಓಹೋ ನನ್ನ ಮಗನ ಬಗ್ಗೆನೇ ಮಾತಾಡೋಕೆ ಬಂದ್ಬಿಟ್ಟಿವನು. ನಿಂದೆಷ್ಟೈತೆ ನಿನ್ನ ಸಂಸಾರ ಉಳಿಸ್ಕೊಳ್ಳೋದು ನೋಡೋ ಮೊದಲು ನನಗೆ ಬತ್ತದ ನೋಡಿ ಬಾಯಿಗೆ ಆಮೇಲೆ ಏನೇನು ಬೈತೀನೋ ಆಮೇಲೆ ಸುಮ್ಮನೆ ಆಮೇಲೆ ಪಂಚಾಯತಿ ಕಟ್ಟಿರೋ ಆಮೇಲೆ ಗೌಡ್ರ ಮುಂದೆ ಬೈಸ್ಕೊಬೇಡ ನನ್ನ ಕೈಲಿ. ಆಯಿತು, ನೀವೇನಾದರೂ ಅಂದ್ಕೊಳ್ಳಿ. ನನಗೆ ಜಗಳಾಡೋಷ್ಟು ಏನಂತಾರೆ ಆಸಕ್ತಿ ಇಲ್ಲ. ನಿಮ್ಗಳ ಜೊತೆ ಎಲ್ಲ ಜಗಳಾಡಿ ಸಾಕಾಗೋಗಿದೆ ನನ್ನ ಜೀವನ. ಗೌಡ್ರೆ ನೋಡ್ರಿ ಗೌಡ್ರೆ, ನನ್ನ ಕೊನೆ ತೀರ್ಮಾನ ಇವಳನ್ನ ಬಿಡ್ತೀನಿ, ನಾನು ಸಾವಿತ್ರಿನ ಬಿಡ್ತೀನಿ. ನನ್ನ ನಂಬ್ಕೊಂಡು ಅಂತ ಬಂದಿರೋಳನ್ನ ಮಾತ್ರ ನಾನು ಬಿಡೋದಿಲ್ಲ ಗೌಡ್ರೆ. ಇವತ್ತೇ ಹೇಳ್ತಾ ಇದ್ದೀನಿ, ನಿಮ್ಮ ತೀರ್ಮಾನ ಏನಿದೆ ನೀವು ತಗೋಬೋದು ಗೌಡ್ರೆ. ಅದಕ್ಕೂ ಮೀರಿ ನಾನೇನು ಮಾತಾಡಲ್ಲ ಗೌಡ್ರೆ, ಅಷ್ಟೇ.